Hi, hello. This is your Pavanji from PS Academy YT, KSET 2025 Life Sciences. I'm come up with a easy lesson. See, evolution and behavior is very easy. ಈಗ ನಾವು ಏನು ಪ್ರೀವಿಯಸ್ ಆಗಿ ಎಲ್ಲ ಚಾಪ್ಟರ್ಸ್ ನೋಡಿದ್ವು ಕಂಪೇರ್ ಟು ಆಲ್ ದಿಸ್ ಇಸ್ ವೆರಿ ಈಸಿ ಚಾಪ್ಟರ್. ಅಟ್ ಲೀಸ್ಟ್ ಇದರಲ್ಲಿ 8 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಕ್ವಶನ್ಸ್ 3 to 4 ಅಥವಾ ಮ್ಯಾಕ್ಸಿಮಮ್ 6 ಕ್ವಶನ್ಸ್ನ ಕೊಡ್ಬೋದು ಅನ್ನೋ ನನ್ನ ಪ್ರಿಡಿಕ್ಷನ್ ಇದೆ. ಈಸಿ ಚಾಪ್ಟರ್ ಆಗಿರೋದ್ರಿಂದ ಈ 6 ಕ್ವಶನ್ಸ್ ಅಥವಾ 4 ಕ್ವಶನ್ಸ್ ಯಾವ್ದಾದ್ರು ಬಂದ್ರೂ ನೀವು 6 to 12 ಮಾರ್ಕ್ಸ್ನ ನೀವು ಈಸಿಯಾಗಿ ಪಡ್ಕೋಬಹುದು. ಅದೇ 2023 ದೇ ಆಸ್ಟ್ ಮೋರ್ ಕ್ವಶನ್ಸ್ ಅಂಡ್ 2024 ಕಂಪೇರ್ಡ್ ಟು 2023 ದೇ ಆರ್ ಲೆಸ್ ಕ್ವಶನ್ಸ್. ಸೊ ಬಟ್ ವೆರಿ ಈಸಿ ಚಾಪ್ಟರ್, ನೀವು ಆರಾಮಾಗಿ ಸ್ಕೋರ್ ಮಾಡೋಂಥ ಕಾನ್ಸೆಪ್ಟ್ಸು. ಬಟ್ ನೀಟಾಗಿ ನೋಡ್ಕೋಬೇಕು. ನೋಡ್ಕೊಳ್ಳಿಲ್ಲ ಅಂದ್ರೆ ಇಟ್ ವಿಲ್ ಬಿ ಕನ್ಫ್ಯೂಸಿಂಗ್ ಅಷ್ಟೇ. ಕಾನ್ಸೆಪ್ಟ್ಸ್ನ ನೀಟಾಗಿ ನೋಡ್ಕೋಬೇಕು, ಓದ್ಬೇಕಷ್ಟೇ ಇದನ್ನ. ಈಗ ಲಮಾರ್ಕ್ ಥಿಯರಿ, ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಏನಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಡಾರ್ವಿನ್ ಅಲ್ಲಿ ನ್ಯಾಚುರಲ್ ಸೆಲೆಕ್ಷನ್, ಅದರಲ್ಲಿ ಏನೇನು ಬರುತ್ತೆ, ವೇರಿಯೇಷನ್ಸ್ ಆಗಿರ್ಬೋದು, ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಇವನ್ನೆಲ್ಲ ನೀವು ಟರ್ಮಿನಾಲಜೀಸು ಡಾರ್ವಿನ್ ಥಿಯರಿಲಿ ಏನೇನು ಬರುತ್ತೆ ಅದನ್ನೆಲ್ಲ ನೀವು ಫೋಕಸ್ ಮಾಡಬೇಕು. ಮೆಂಡೆಲಿಸಮ್ಮು ಮತ್ತೆ ಮ್ಯುಟೇಷನ್ನು, ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಒಪ್ಯಾರಿನ್ ಮತ್ತೆ ಐಡನ್ನು, ಇದು ಕೂಡ ಇಂಪಾರ್ಟೆಂಟು. ಎಕ್ಸ್ಪೆರಿಮೆಂಟ್ ಆಫ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಲಾಸ್ಟ್ ಇಯರ್ ಕೇಳಿದ್ರು. ಈ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ಕಾಂಪೋಸಿಷನ್ ಐತೆ, ಏನೇನು ಬರುತ್ತೆ, ಇದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಪ್ರೊಕ್ಯಾರಿಯೋಟ್ಸ್ ಎವಲ್ಯೂಷನ್ನು, ಇಕ್ಯಾರಿಯೋಟ್ಸ್ ಎವಲ್ಯೂಷನ್ನು, ಆಮೇಲೆ ಸಾರಿ ಮರ್ತ್ಬಿಟ್ಟೆ, ಒರಿಜಿನ್ ಆಫ್ ಫಸ್ಟ್ ಸೆಲ್, ಪ್ರೋಟೋಸೆಲ್ಸ್, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕು, ಒರಿಜಿನ್ ಆಫ್ ಫಸ್ಟ್ ಸೆಲ್ಸ್ನ. ಅದಾದ್ಮೇಲೆ ಪ್ರೊಕ್ಯಾರಿಯೋಟ್ಸ್ ಯುಕ್ಯಾರಿಯೋಟ್ಸ್ ವ್ಯಾರ್ ದೇರ್ ಒರಿಜಿನೇಟೆಡ್ ಥಿಯರಿ ಇದೆ, ಎಂಡೋಸಿಂಬಯೋಟಿಕ್ ಥಿಯರಿ, ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ಏರೋಬಿಕ್ಕು, ಅನರೋಬಿಕ್ ಮತ್ತೆ ಏರೋಬಿಕ್ ಮೆಟಬಾಲಿಸಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇಷ್ಟು ನೋಡಿದ್ರೆ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲಿ 2 to 4 ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇದೆ. ಇನ್ನು ಸೆಕೆಂಡ್ ಕಾನ್ಸೆಪ್ಟ್ ಬಂದು ದ ಎವಲ್ಯೂಷನರಿ ಟೈಮ್ ಸ್ಕೇಲ್. ಇದು ವೆರಿ ಇಂಪಾರ್ಟೆಂಟು. ನೀವು ಇದನ್ನ ತುಂಬಾ ಫೋಕಸ್, ವೆರಿ ಈಸಿ ಕಾನ್ಸೆಪ್ಟ್, ಬಟ್ ಏನು ಅಂದ್ರೆ ತುಂಬಾ ನೋಡ್ಕೋಬೇಕು. ಎವಲ್ಯೂಷನ್ಸ್ ಯಾವ್ಯಾವ ಪೀರಿಯಡ್ಸ್ ಅಲ್ಲಿ ಏನೇನಾಯ್ತು, ಯಾವ ಆರ್ಗ್ಯಾನಿಸಮ್ಸ್ ಅಲ್ಲಿ ಇದ್ದೋ, ಆರ್ಗ್ಯಾನಿಸಮ್ಸ್ ಯಾವ ಎಕ್ಸ್ಟಿಂಟ್ ಆದೋ, ದಿಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಎರಾಸ್ ಆಗಿರ್ಬೋದು, ಪೀರಿಯಡ್ಸ್ ಆಗಿರ್ಬೋದು, ಎಪೋಕ್ ಆಗಿರ್ಬೋದು, ಮೇಜರ್ ಈವೆಂಟ್ಸ್ ಆ ಟೈಮ್ ಸ್ಕೇಲಲ್ಲಿ ಏನಾಯ್ತು ಅಂತ ನೀವು ಒಂದು ನೋಟ್ ಮಾಡ್ಕೊಂಡು ಯು ಹ್ಯಾವ್ ಟು ರಿವೈಸ್ ಡೈಲಿ. ಇದನ್ನ ಮಾಡೋದ್ರಿಂದ ಇದರಲ್ಲೂ ಕೂಡ ಒಂದು ಕ್ವಶನ್ನು ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದು ಬರುತ್ತೆ ಅಂತ. ನೆಕ್ಸ್ಟ್ ಒರಿಜಿನ್ ಆಫ್ ಯೂನಿಸೆಲ್ಯುಲರ್ ಅಂಡ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಇದರಿಂದಲೂ ಕೂಡ ಒಂದು ಕ್ವಶನ್ ನ ಕೇಳೋಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಕಮಿಂಗ್ ಟು ಮಾಲಿಕ್ಯುಲರ್ ಎವಲ್ಯೂಷನ್. ಮಾಲಿಕ್ಯುಲರ್ ಎವಲ್ಯೂಷನ್ ನ ಏನು ಫ್ರೀಕ್ವೆಂಟ್ ಆಗಿ ಕೇಳಿಲ್ಲ, ಬಟ್ ಆ ಮೈಸೂರು ಯೂನಿವರ್ಸಿಟಿಲಿ ಮಾಡಬೇಕಾದ್ರೆ ಮಾಲಿಕ್ಯುಲರ್ ಎವಲ್ಯೂಷನ್ ನ 1-2 ಬಾರಿ ಕೇಳಿರೋಂಥ ಸಾಧ್ಯತೆ ಕೇಳಿರೋಂಥ ಸಾಧ್ಯತೆ ಇದೆ. ಇಲ್ಲಿ ನೋಡಿ, ಮಾಲಿಕ್ಯುಲರ್ ಡೈವರ್ಜೆನ್ಸ್ ಅಲ್ಲಿ ಮಾಲಿಕ್ಯುಲರ್ ಕ್ಲಾಕ್, ಮಾಲಿಕ್ಯುಲರ್ ಡೈವರ್ಜೆನ್ಸು, ಜೀನ್ ಡೂಪ್ಲಿಕೇಶನ್ನು, DNA ಆರ್ ಪ್ರೋಟೀನ್ ಸೀಕ್ವೆನ್ಸ್ ಅನಾಲಿಸಿಸು, ಇವೆಲ್ಲವನ್ನು ಕೂಡ ನೀವು ಮಾಲಿಕ್ಯುಲರ್ ಎವಲ್ಯೂಷನ್ ಅಲ್ಲಿ ಓದಬೇಕಾಗುತ್ತೆ. ಇನ್ನು ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಲ್ಲೂ ಕೂಡ ವೆರಿ ಇಂಪಾರ್ಟೆಂಟು. ಈ ಟರ್ಮಿನಾಲಜೀಸ್ ಮತ್ತೆ ಈ ಆರ್ಡೆ-ವಿನ್ಸ್ಬರ್ಗ್ ಲಾ ಏನಿದೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಕೇಳೋಂಥ ಚಾನ್ಸಸ್ ಇದೆ. ಜೀನ್ ಪೂಲ್ ಆಗಿರ್ಬೋದು, ಜೀನ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಈ ಟರ್ಮಿನಾಲಜೀಸ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ವಿತ್ ಎಕ್ಸಾಂಪಲ್ ಆರ್ಡೆ-ವಿನ್ಸ್ಬರ್ಗ್ ಲಾ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ಅಡಾಪ್ಟಿವ್ ರೇಡಿಯೇಷನ್ನು, ಅದರಲ್ಲಿ ಫಿಂಚಸ್ತು ಎಕ್ಸಾಂಪಲ್, ಡಾರ್ವಿನ್ ಫಿಂಚಸ್ತು. ನೆಕ್ಸ್ಟ್ ಐಸೋಲೇಟಿಂಗ್ ಮೆಕ್ಯಾನಿಸಮ್ಸು, ದೇರ್ ಟೈಪ್ಸು, ಸ್ಪೀಶಿಯೇಷನ್ನು, ಅದರಲ್ಲಿ ಅಲೆಟ್ರೋಪಿಕ್ ಆಗಿರ್ಬೋದು, ಸಿಂಪ್ಯಾಟ್ರಿಕ್ ಆಗಿರ್ಬೋದು, ಈ ಸ್ಪೀಶಿಯೇಷನ್ ಟೈಪ್ಸ್ನ ನೀವು ಜ್ಞಾಪಕ ಇಡಬೇಕಾಗುತ್ತೆ. ಸೆಕ್ಷುವಲ್ ಸೆಲೆಕ್ಷನ್ ಅಲ್ಲಿ ಹೇಗಾಗುತ್ತೆ, ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ನ ಎಕ್ಸಾಂಪಲ್ ತಗೊಂಡು ನೀವು ಸೆಕ್ಷುವಲ್ ಸೆಲೆಕ್ಷನ್ನ ನೋಡ್ಕೋಬೇಕು. ಕಾನ್ವರ್ಜೆಂಟ್ ಎವಲ್ಯೂಷನ್ನು ಇದಕ್ಕೆ ಎಕ್ಸಾಂಪಲ್ಸು, ಮತ್ತೆ ಡೈವರ್ಜೆಂಟ್ ಕಾನ್ವರ್ಜೆಂಟ್ ಎವಲ್ಯೂಷನ್ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಅಲಟ್ರಿಸಮು, ಇದರಲ್ಲಿ ಗ್ರೂಪ್ ಮತ್ತೆ ಕಿನ್ ಸೆಲೆಕ್ಷನ್ ಬಗ್ಗೆ ನೀವು ವಿತ್ ಡೆಫಿನೇಷನ್ ನೋಡ್ಕೋಬೇಕು. ರೆಸಿಪ್ರೋಕಲ್ ಅಲಟ್ರಿಸಮು, ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ನೀವು ನೋಡ್ಕೋಬೇಕಾಗುತ್ತೆ.
ಸೊ ಒಂದೊಂದ್ಸಲಿ ಎಕ್ಸಾಂಪಲ್ಸ್ನು ಕೂಡ ಕೇಳೋಂಥ ಚಾನ್ಸಸ್ ತುಂಬ ಇದೆ. ಬಯಾಲಜಿಕಲ್ ಕ್ಲಾಕ್ ಆಗಿರ್ಬೋದು, ರಿಪ್ರೊಡಕ್ಟಿವ್ ಸಕ್ಸಸ್ ಆಗಿರ್ಬೋದು, ಪ್ಯಾರೆಂಟಲ್ ಕೇರ್ ಆಗಿರ್ಬೋದು, ಅಗ್ರೆಸಿವ್ ಬಿಹೇವಿಯರ್ ಆಗ್ಬೋದು. ಇವೆಲ್ಲವೂ ಕೂಡ ಬಿಹೇವಿಯರಲ್ ಬಯಾಲಜಿಗೆ ಸಂಬಂಧಪಟ್ಟಂತ ವಿಚಾರಗಳು. ಇವನ್ನೆಲ್ಲ ನೀವು ತುಂಬ ಕೇರ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಓದಿದ್ರೆ 3 to 4 ಕ್ವಶನ್ಸ್ ನಾನು ಏನು ಹೇಳಿದೆ ಅಟ್ಲೀಸ್ಟ್ ಮಿನಿಮಮ್ ನಿಮಗೆ 8 ಮಾರ್ಕ್ಸ್ ಇದ್ರಲ್ಲಿ ಬರೋ ಅಂಥ ಚಾನ್ಸಸ್ ತುಂಬ ಇದೆ. ಸೊ ಫೋಕಸ್ ಮಾಡಿ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಈಸಿಯಾಗಿ ಸ್ಕೋರ್ ಮಾಡೋ ಅಂಥ ಸಬ್ಜೆಕ್ಟು. ಸೊ ವಿ ಕ್ಯಾನ್ ರೀಚ್ ಈಸಿಲಿ 140+ ಮಾರ್ಕ್ಸ್ನ ನಾವು ರೀಚ್ ಮಾಡ್ಬೋದು. ಇದರಿಂದಲೂ ಕೂಡ ಕಾಂಟ್ರಿಬ್ಯೂಷನ್ ಇದಕ್ಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇಟ್ ವಿಲ್ ರೀಎನ್ಫೋರ್ಸ್ ಅಸ್ ಟು ಮೇಕ್ ಮೋರ್ ವಿಡಿಯೋಸ್. ಲೈಕ್, ಶೇರ್ with your friends, and comment if you have any doubt. Comment in the comment section. I will see you in the next video. Thank you.